ಸ್ನೇಹಿತರೆ, ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ನ ಹೇಳ್ತೀನಿ. ನಾವು ಗೃಹಿಣಿಯರು ಹೆಣ್ಮಕ್ಳು ಯಾವೆಲ್ಲ ಥರ ಮನಿ ಸೇವ್ ಮಾಡ್ಬೋದು, ಮನೆಯಲ್ಲೇ ಇದ್ಕೊಂಡು ಮನಿ ಸೇವ್ ಹೇಗೆ ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ಈಗ ಮೊದಲನೇದಾಗಿ ಹೆಣ್ಮಕ್ಳಿಗೆ ಅಡುಗೆ ಮನೆ ಅಂತ ಬಂದಾಗ ಗ್ರಾಸರೀಸ್ ನಾವು ರೇಷನ್ನು 3ರಿಂದ 4 ಜನ ಇರುವಂಥ ಫ್ಯಾಮಿಲಿಗೆ ಯಾವ ಥರ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಅಂದರೆ 4ರಿಂದ 5 ಸಾವಿರದ ಒಳಗಡೆನೇ ನಾವು ರೇಷನ್ನ ತೊಗೊಬೇಕು. ಅದನ್ನು ತಿಂಗ್ಳಿಗೆ ಒಂದು ಸತಿ ಅಷ್ಟೇ ತೊಗೊಂಬರ್ಬೇಕು. ಅದು ಬಜೆಟ್ ಹಾಕ್ಕೊಂಡು ಬಜೆಟ್ ಒಳಗಡೆ ತೊಗೊಬೇಕು. ಅದನ್ನು ಬಿಟ್ಟು ಹೆಚ್ಚಿಗೆ ನಾವು ಸುಮ್ಮನೆ ಹೋಗಿ ಅವಾಗವಾಗ ಹೋಗಿ ತಿಂಗಳಿಗೆ 3 ಸತಿ 4 ಸತಿ ಹೋಗಿ ರೇಷನ್ ತರೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆವಾಗ ಅತಿಯಾಗಿ ನಾವು ರೇಷನ್ ಏನೇನೋ ಬೇಡದೇ ಇರೋವೆಲ್ಲ ತರ್ತೀವಿ, ನೋಡಿದ್ದೆಲ್ಲ ತರ್ತೀವಿ. ಹಾಗೆ ತರಬಾರ್ದು. ಒಂದು ಸತಿ ಬಜೆಟ್ ಹಾಕ್ಕೊಬೇಕು, ಹೋಗಿ ಗ್ರಾಸರೀಸ್ನ ತರಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಇಷ್ಟು ಅಂತ ನಾವು ತಿಂಗಳಿಗೆ ಬಜೆಟ್ ಹಾಕ್ಕೊಂಡಿರ್ತೀವಿ, ಅದಷ್ಟರಲ್ಲೇ ನಾವು ಬಳಸ್ತೀವಿ. ಮತ್ತು ಸುಮ್ಮನೆ ಅನ್ನೆಸೆಸರಿ ಬೇಡದೇ ಇರುವಂಥ ಹಿಟ್ಟುಗಳು, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಚೈನೀಸ್ ಅಡುಗೆಗೆ ಬಳಸುವಂಥ ಸಾಸ್ಗಳು, ಬೇಕಿಂಗ್ ಸೋಡಾ, ಚಾಕ್ಲೇಟ್ಸ್ ಪೌಡ್ರು, ಶಾಪಿಂಗ್ ಹೋದಾಗ ನೋಡಿದ್ನೆಲ್ಲ ತೊಗೊತೀವಿ. ಅವೆಲ್ಲ ಅಷ್ಟು ಯೂಸ್ ಮಾಡೋದೇ ಇಲ್ಲ. ತರ್ತೀವಿ, ಫ್ರಿಜ್ಜಲ್ಲಿ ಇಡ್ತೀವಿ, ಮತ್ತು ಬಿಸಾಕ್ತೀವಿ. ಆ ಥರ ಮಾಡ್ದಿರ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳೋವಂಥದ್ದು ನಾವು ಮಾಡಬೇಕು. ಮತ್ತು ಬಿಲ್ಲಿಂಗ್ ಹತ್ರ ಹೋದಾಗ ಸುಮ್ಮನೆ ಅಲ್ಲಿ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಬಾಟಲ್ಸು, ಟಿಶ್ಯೂ ಪೇಪರು, ಮೆಡಿಸನ್ಸು, ಅವೆಲ್ಲ ನಮಗೆ ಬೇಕಿರಲ್ಲ. ಅಷ್ಟು ಸುಮ್ಮನೆ ನೋಡಿದ್ನೆಲ್ಲ ತೊಗೊತಿರ್ತೀವಿ. ಈ ಥರ ಮಾಡೋದ್ರಿಂದ ನಾವು ಸುಮ್ಮನೆ ಹಾಳು ಮಾಡ್ತಿರ್ತೀವಿ. 1ರಿಂದ 2 ಸಾವಿರ ಜಾಸ್ತಿ ಖರ್ಚು ಮಾಡ್ತೀವಿ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಈ ಥರ ಎಲ್ಲ ಅವಾಯ್ಡ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಬೇಕು. ರೇಷನ್ನು ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ತಿಂಗಳಿಗೆ ಇದರಿಂದ ನಾವು 1ರಿಂದ 2 ಸಾವಿರ ರೂಪಾಯಿ ನಾವು ಉಳಿಸ್ಬೋದು. ಬರೀ ಗ್ರಾಸರೀಸಿಂದ ನಾವು 1ರಿಂದ 2 ಸಾವಿರ ತಿಂಗಳಲ್ಲಿ ಉಳಿಸ್ಬೋದು. ಮತ್ತು ನೆಕ್ಸ್ಟ್ ಬಂದು ಹಣ್ಣುಗಳನ್ನ ನಾವು ಆದಷ್ಟು ಸೀಸನಲ್ ಫ್ರೂಟ್ಸ್ ನೋಡಿ ತೊಗೊಬೇಕು. ಮತ್ತು ಅದರಿಂದ ಆರೋಗ್ಯಕರವಾದ ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂತಹ ಸೀಬೆಹಣ್ಣು, ಪರಂಗಿ ಹಣ್ಣು, ಬಾಳೆಹಣ್ಣು ಇಂಥವು ತೊಗೊಬೇಕು. ಸುಮ್ಮನೆ ಇಂಪೋರ್ಟೆಡ್ ಆಗಿರೋಂಥ ಫ್ರೂಟ್ಸು ಅಂಥದ್ದೆಲ್ಲ ಜಾಸ್ತಿ ಹೈಬ್ರಿಡ್ ಫ್ರೂಟ್ಸು ಎಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆ ಸೀಸನ್ನಲ್ಲಿ ಇವಾಗ ದ್ರಾಕ್ಷಿ ಇರುತ್ತೆ, ದ್ರಾಕ್ಷಿ ಹಣ್ಣು, ಕರ್ಬೂಜದ ಹಣ್ಣು ಇಂಥವೆಲ್ಲ ಆ ಸೀಸನಲ್ಲಿ ಯಾವ್ದು ಸಿಗುತ್ತೋ ಅದನ್ನ ತೊಗೊಂಡಾಗ ನಮಗೆ ಆವಾಗ ಹೆಲ್ತಿನೂ ಆಗಿರುತ್ತೆ, ಮತ್ತು ಅದರಿಂದ ಸ್ವಲ್ಪ ಹಣನೂ ಉಳಿಯುತ್ತೆ. ವಾರಕ್ಕೊಂದು ಸತಿ ಹೋಗಿ ತರಬೇಕು. ಹಣ್ಣುಗಳು ಅಷ್ಟೇ, ವಾರದಲ್ಲಿ 1 ಸತಿ ಮಾತ್ರ ಹೋಗಿ ತರಬೇಕು. 2 ದಿನಕ್ಕೊಂದು ಸತಿ, 3 ದಿನಕ್ಕೊಂದು ಸತಿ ಆ ಥರ ಹೋಗಿ ತರೋದ್ರಿಂದ ಅಲ್ಲೂ ಅಷ್ಟೇ ನಾವು ಹಣ ಲಾಸ್ ಆಗುತ್ತೆ. ವಾರಕ್ಕೆ 200 ರೂಪಾಯಿಗೆ 4 ವಾರಕ್ಕೆ 800 ರೂಪಾಯಿ ಉಳಿಯುತ್ತೆ. ಇದರಿಂದ ಹಣ್ಣುಗಳನ್ನ ಯಾವಾಗಲೂ ನಾವು ಸೀಸನಲ್ ಫ್ರೂಟ್ಸ್ ತೊಗೊಬೇಕು, ಆಯಿತಾ. ಮತ್ತು ತರಕಾರಿನೂ ಅಷ್ಟೇ. ನೆಕ್ಸ್ಟು ತರಕಾರಿ ಕೂಡ ವಾರಕ್ಕೆ 1 ಸತಿ ಹೋಗಿ ತರಬೇಕು. ಇದು ಕೂಡ ಸೀಸನಲ್ ಫ್ರೂಟ್ಸ್ ತರಬೇಕು. ಯಾಕಂದರೆ ತರಕಾರಿ ತರುವಾಗ ನಾವು ಏನು ಮಾಡ್ತೀವಿ ಅಂದರೆ ವೆರೈಟಿ ತರಕಾರಿ ತರ್ತೀವಿ. ಎಷ್ಟೊಂದು ತರಕಾರಿ ತರ್ತೀವಿ, ಕೆಲವೊಂದು ಅಡುಗೆ ಮಾಡ್ತೀವಿ, ಕೆಲವೊಂದು ಅಡುಗೆನೇ ಮಾಡಲ್ಲ, ಕೆಲವೊಂದು ಹಾಳಾಗಿರುತ್ತೆ ಎತ್ತು ಬಿಸಾಕ್ತೀವಿ. ಹಂಗೆ ಮಾಡಬಾರ್ದು. ಯಾವಾಗಲೂ ಎಕ್ಸಾಂಪಲು ನುಗ್ಗೆಕಾಯಿ, ಬದನೆಕಾಯಿ, ಹುರುಳಿಕಾಯಿ, ಆಲೂಗಡ್ಡೆ ಈ ರೀತಿ 2-3 ಅಡುಗೆ ಮಾಡುವಂಥ ಒಂದು ತರಕಾರಿ, 2-3 ಥರ ಅಡುಗೆ ಮಾಡುವಂಥ ತರಕಾರಿ ತಂದರೆ ನಮಗೆ ಖಾಲಿನೂ ಆಗುತ್ತೆ, ವೆರೈಟಿ ಫುಡ್ಡು ಆಗುತ್ತೆ. ತರಕಾರಿ ತಗೋವಾಗ ಆವಾಗಲೂ ಅಷ್ಟೇ ನಾವು ಸೀಸನಲ್ ಫ್ರೂಟ್ಸ್ ತೊಗೊಬೇಕು, ಸೀಸನಲ್ ತರಕಾರಿ ತೊಗೊಬೇಕು. ಆ ಸೀಸನ್ಗೆ ಯಾವ ಥರ ಬರುತ್ತೋ ಆ ತರಕಾರಿ. ಎಕ್ಸಾಂಪಲ್ಸ್ ಇನ್ನು ನುಗ್ಗೆಕಾಯಿ ಸೀಸನ್ ಇದ್ದಾಗ ನುಗ್ಗೆಕಾಯಿ ಇಂಥವು ತೊಗೊಳೋದು. ಮತ್ತು ತರಕಾರಿ ತೊಗೋವಾಗ 2 ರೀತಿ ಭಾಗ ಮಾಡಿ ತೊಗೊಬೇಕು ನಾವು. ಒಂದು ವಾರಕ್ಕೆ 300 ರೂಪಾಯಿ ಹಂಗೆ ಈರುಳ್ಳಿ ತೊಗೊಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಟೊಮೆಟೊ ಇದನ್ನು 300 ರೂಪಾಯಿ ಬಜೆಟ್ ಹಾಕ್ಕೊಬೇಕು. ಇದು ಕೂಡ ಬಜೆಟ್ ಹಾಕ್ಕೊಂಡು 300 ರೂಪಾಯಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಟೊಮೆಟೊ ಇಷ್ಟರಲ್ಲೇ ಆಗಬೇಕು ಅಂತ ನಾವು ಬಜೆಟ್ ಹಾಕ್ಕೋಬೇಕು. ಮತ್ತು ಇನ್ನೊಂದು 300 ರೂಪಾಯಲ್ಲಿ ಬೇರೆ ತರಕಾರಿ ಅಂದರೆ ಅವರೆಕಾಯಿ, ಹೀರೆಕಾಯಿ ಈ ಥರ ಬರುತ್ತಲ್ಲ ಈ ತರಕಾರಿ
ಇದು ವಾರಕ್ಕೆ 600 ರೂಪಾಯಿ ಆಗುತ್ತೆ. ವಾರಕ್ಕೆ 600 ರೂಪಾಯಿ. ಇದರಿಂದ ವಾರಕ್ಕೆ 200ರಿಂದ 800 ರೂಪಾಯಿ ತಿಂಗಳಿಗೆ ಉಳಿಕೆ ಮಾಡ್ಬೋದು ನಾವು. ಮತ್ತು ಬಂದರೆ ಸ್ನ್ಯಾಕ್ಸಲ್ಲಿ ಮಕ್ಕಳಿಗೆ ನಾವು ಯಾವಾಗಲೂ ಮನೆಯಲ್ಲಿ ಮಾಡಿಕೊಡ್ಬೋದು. ಅಂಗಡಿಯಿಂದ ತರೋದಾದರೆ ಅದರಲ್ಲಿ ಯಾವುದು ಹೆಲ್ದಿಯಾಗಿರುತ್ತೆ, ಹೋಮ್ ಮೇಡ್ ಸ್ನ್ಯಾಕ್ಸ್ ಬರುತ್ತೆ ಅಂಥವನ್ನ ತಂದು ಕೊಡಬೇಕು. ಮನೆಗಳಲ್ಲಿ ಮಾಡಿ ಮಾರ್ತಾರೆ ಮತ್ತು ಅಲ್ಲೇ ಮಾಡಿ ಮಾರ್ತಾರೆ ಅಂಥದ್ದು ತಂದು ಕೊಡಬೇಕು. ಬೇಕ್ರಿ ಐಟಮ್ಸ್ಗಿಂತ ನಾವು ಹೋಮ್ ಮೇಡ್ ಸ್ನ್ಯಾಕ್ಸು ತಂದು ಕೊಡ್ಬೋದು. ಯಾಕಂದರೆ ಮನೇಲಿ ಮಾಡಿದ್ರು ಈಗ ಒಂದು ಚಕ್ಕಲಿ ನಿಪ್ಪಟ್ಟು ಎಲ್ಲ ಮಾಡಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಇದೆಲ್ಲ ಅದೇ ಖರ್ಚು ಬೀಳುತ್ತೆ. ಹಂಗಾಗಿ ಮನೇಲೇ ಮಾಡಿಕೊಡೋದಾದರೂ ಓಕೆ, ಇಲ್ಲಾಂದರೆ ಅಂಗಡಿಯಿಂದ ತರೋದಾದರೆ ಹೋಮ್ ಮೇಡ್ ತಿಂಡಿಗಳನ್ನ ರೆಫರ್ ಮಾಡೋದು ತುಂಬ ಬೆಟರು. ಅಡುಗೆ ಮಾಡುವಾಗ ನಾವು ಯಾವಾಗ್ಲೂ ಏನು ಅಡುಗೆ ಮಾಡಬೇಕು ಅಂತ ಮುಂಚೆನೇ ಪ್ರಿಪೇರ್ ಮಾಡ್ಕೊಬೇಕು. ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಮೆನು ಇದು ಮಾಡ್ಕೊಬೇಕು. ಸಿಂಪಲ್ಲಾಗಿರಬೇಕು, ಹೆಲ್ದಿಯಾಗಿರಬೇಕು. ಮತ್ತು ಇದರಿಂದ ರೇಷನ್ನು ಸೇವ್ ಆಗುತ್ತೆ, ತರಕಾರಿನೂ ಸೇವ್ ಆಗುತ್ತೆ, ಗ್ಯಾಸು ಸೇವ್ ಆಗುತ್ತೆ. ರೇಷನ್ ಯಾವಾಗಲೂ ನಾವು ತಗೊಂಡಾಗ ಮನೆಯಲ್ಲೇ ಯಾವುದೇ ಆಗಲಿ ಜಾಸ್ತಿ ಅಡುಗೆ ಮಾಡಿ ಆಚೆ ಬಿಸಾಕೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಅದರಿಂದ ಖರ್ಚು ಹೆಚ್ಚಾಗುತ್ತೆ. ಅದರಿಂದ ಗ್ಯಾಸ್ ವೇಸ್ಟು, ತರಕಾರಿ ವೇಸ್ಟು, ಮಿಕ್ಕಿದ ಎಣ್ಣೆ ಪದಾರ್ಥ ಎಲ್ಲ ವೇಸ್ಟು. ಅದಕ್ಕೆ ಬದಲು ಎಷ್ಟು ಮಾಡಬೇಕೋ ಅಷ್ಟು ಮಾತ್ರ ಮಾಡಬೇಕು. ಮನೇಲಿ ಎಷ್ಟು ಊಟ ಮಾಡ್ತಾರೋ ಅಷ್ಟು. ಜಾಸ್ತಿ ಮಾಡಿ ಸುಮ್ಮನೆ ಕೆಲವ್ರ ಮನೆಯಲ್ಲೆಲ್ಲ ಹೊರಗಡೆ ಹಾಕ್ತಿರ್ತಾರೆ. ಆ ಥರ ಮಾಡೋ ಬದಲು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡುವಂಥದ್ದು. ಇದರಿಂದ 2 ತಿಂಗಳು ಸಿಲಿಂಡರ್ 2.5 ತಿಂಗಳವರೆಗೂ ಬರುತ್ತೆ. ಇದು ವರ್ಷಕ್ಕೊಂದು ಲೆಕ್ಕ ಹಾಕಿದ್ರೆ 1 ಸಿಲಿಂಡರ್ ಉಳಿಯುತ್ತೆ ಈ ಲೆಕ್ಕ ಯೂಸ್ ಮಾಡಿದ್ರೆ. ಮತ್ತು ಹಾಲು ಮೊಸರು ಬಂದಾಗ ನಾವು ಯಾವಾಗಲೂ ಗಟ್ಟಿ ಹಾಲನ್ನು ಪ್ರಿಫರ್ ಮಾಡಬೇಕು. ರೀಸನ್ ಯಾಕೆ ಅಂದರೆ ಗಟ್ಟಿ ಹಾಲಿಗೆ ನಾವು ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ ಅದಕ್ಕೆ 1 ಗ್ಲಾಸ್ ನೀರು ಹಾಕಿದ್ರೂ ಗಟ್ಟಿಗೆ ಇರುತ್ತೆ. ಈ ನೀರಾಗಿರೋ ಬ್ಲೂ ಕಲರ್ ಪ್ಯಾಕೆಟು, ಈಗ ನಂದಿನಿ ಅಂತ ಅಂದರೆ ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ಗಟ್ಟಿ ಇರುತ್ತೆ ಹಾಲು. ಗಟ್ಟಿ ಹಾಲು ಯೂಸ್ ಮಾಡೋದ್ರಿಂದ ನಮಗೆ 1 ಗ್ಲಾಸ್ ನೀರು ಹಾಕಿದ್ರೂ ಕಾಫಿ ಆಗಲಿ ಟೀ ಆಗಲಿ ಎಲ್ಲ ಗಟ್ಟಿಗೆ ಇರುತ್ತೆ ಮತ್ತು ಹಾಲು ಗಟ್ಟಿಗೆ ಇರುತ್ತೆ. ಇದರಿಂದ ಕೆನೆನೂ ಬರುತ್ತೆ, ತುಪ್ಪನೂ ಆಗುತ್ತೆ. ಅದೇ ಬ್ಲೂ ಕಲರ್ ಪ್ಯಾಕೆಟ್ ತೊಗೊಂಡ್ರೆ ಅದು ರೇಟ್ ಕಡಿಮೆ, ಬಟ್ ಅದರಿಂದ ನೀರೂ ಹಾಕೋಕ್ಕಾಗಲ್ಲ ಅದಕ್ಕೆ, ಮತ್ತು ಅದರಿಂದ ಕೆನೆನೂ ಬರಲ್ಲ, ತುಪ್ಪನೂ ಆಗೋಲ್ಲ. ಇದರಿಂದ ತುಪ್ಪನೂ ಬರುತ್ತೆ. ಹಾಗಾಗಿ ನಾವು ಯಾವಾಗಲೂ ಗಟ್ಟಿ ಹಾಲು ತೊಗೊಬೇಕು. ಇದರಿಂದ ನಮಗೆ ಲಾಭ. ಹಾಗಾಗಿ ಅರ್ಧ ಲೀಟ್ರ್ ಹಾಲಿಂದ 200-250 ml ತುಪ್ಪ ಬರುತ್ತೆ ತಿಂಗಳಿಗೆ 200-250 ml ತುಪ್ಪ. ಇದು ಕೂಡ ವರ್ತೆ ನಮಗೆ. ಹಾಗಾಗಿ ಇದನ್ನು ನೋಡಿ ನಾವು ಹಾಲು ಯಾವಾಗಲೂ ಮನೆಗೆ ಯಾವ ಥರ ತರಬೇಕು ಅಂತ ಇದು ಮಾಡಬೇಕು. ಮತ್ತು ನೆಕ್ಸ್ಟ್ ಬಂದರೆ ಮನೇಲಿ ರೆಂಟ್ ಬಂದು ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಜಾಸ್ತಿ ಕಟ್ತಾ ಇರ್ತೀವಿ. ಅಂದರೆ ನಮಗೆ ಸಿಂಗಲ್ BHK ಸಾಕಾಗ್ಬೋದು ಅಂದರೂ ನಾವು ಡಬಲ್ BHKಲಿ ಇರ್ತೀವಿ, 2 BHKಲಿ ಇರ್ತೀವಿ. ಆವಾಗ ನಮಗೆ ಅಲ್ಲಿ ಜಾಸ್ತಿ ನಾವು ಇದು ಮಾಡ್ತೀವಿ. ಹಾಗಾಗಿ ಬಾಡಿಗೆ ಮನೆಯಲ್ಲಿರುವಾಗ ಯಾವಾಗಲೂ 30-35% ನಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೋ ಅಷ್ಟರಲ್ಲೇ ನಾವು ಇರಬೇಕು. ಅಂದರೆ ನಾವು ಸ್ಯಾಲ್ರಿಲಿ 30-35% ಅಷ್ಟೇ ಬಾಡಿಗೆಗೆ ಸ್ಪೆಂಡ್ ಮಾಡಬೇಕೇ ಹೊರತು ನಾವು ಏನು ಮಾಡ್ತೀವಿ, ಈಗ 25-30 ಸಾವಿರ ಸಂಬಳ ಬರ್ತಿದ್ರೆ 15 ಸಾವಿರ ಬಾಡಿಗೆನೇ ಕಟ್ತಿರ್ತೀವಿ. ಆ ಥರ ಮಾಡಬಾರ್ದು. ಈ 5 ಸಾವಿರ ಅಷ್ಟೇ ಇದು ಮಾಡಬೇಕು. ಹಂಗೆ ಇದು ಮಾಡಿದ್ರೆ ನಮಗೂ ಸ್ವಲ್ಪ ಸೇವ್ ಆಗುತ್ತೆ. ಕಡಿಮೆ ಬಾಡಿಗೆ ನೋಡಿ ಇದರಿಂದ ಅಂದರೆ 2 BHKಲಿರೋರು 3 BHKಲಿರೋರು 2 BHK ಇರುವಂಥದ್ದು, 2 BHKಲಿರೋರು 1 BHKಗೆ ಶಿಫ್ಟ್ ಆಗುವಂಥವ್ರು ಈ ಥರ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ 3-5 ಸಾವಿರ ರೂಪಾಯಿ ಇಲ್ಲಿ ಸೇವ್ ಆಗುತ್ತೆ. ಅಂದರೆ ನಾವು ಕಂಫರ್ಟ್ ನಮಗೆ ನೋಡ್ಕೊಂಡು ನಾವು ಇದು ಮಾಡ್ಕೊಬೇಕು. ಅದನ್ನು ಬಿಟ್ಟು ಸುಮ್ಮನೆ ತೀರಾ ಚಿಕ್ಕ ಮನೆಗೆ ಬರೋದಕ್ಕಿಂತನೂ ನಮಗಿಷ್ಟು ಸಾಕಾಗ್ಬೋದು. 3 BHK ಸುಮ್ಮನೆ 1 BHK ಸುಮ್ಮನೆ ಎಕ್ಸ್ಟ್ರಾ ಇರುತ್ತೆ ನಮಗೆ. 2 BHK ನಮ್ಗೆ ಸಾಕಾಗುತ್ತೆ. ಆವಾಗ ನಾವೇನು ಮಾಡ್ತಿರ್ತೀವಿ, 3 BHK ಇರಲಿ ಅಂತ ಇರ್ತೀವಿ. ಆ ಥರ ಇರಬಾರ್ದು. 2 BHKಲೇ ಇರಬೇಕು ಬಾಡಿಗೆ. ಅವಾಗ ನಮ್ಗೆ ಸೇವ್ ಆಗುತ್ತೆ. ಆವಾಗ 3,000-5,000 ನಮ್ಗೆ ಸೇವ್ ಆಗುತ್ತೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ನು. ನಾವು ಹೊರಗಡೆ ಜಾಸ್ತಿ ಹೋಗುವಾಗ
ಪ್ರೈವೇಟ್ ಕ್ಯಾಬ್ಸ್ ಅವಾಯ್ಡ್ ಮಾಡಬೇಕು. ಕ್ಯಾಬ್ಸ್ ಬದಲು ಪ್ರೈವೇಟ್ ಕ್ಯಾಬ್ಸ್ ಅವಾಯ್ಡ್ ಮಾಡಬೇಕು. ಮಕ್ಕಳಿಗೆ ಸ್ಕೂಲ್ ಕಳಿಸುವಾಗ ಸ್ಕೂಲ್ ವ್ಯಾನ್ಸ್ ಅವಾಯ್ಡ್ ಮಾಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಅಮೌಂಟ್ ಸೇವ್ ಆಗುತ್ತೆ. ಪಬ್ಲಿಕ್ ವೆಹಿಕಲ್ಸಿಂದ ಬಸ್ಸು ಆ ಥರದ್ರಲ್ಲಿ ನಾವು ಓಡಾಡಿದ್ರೆ ಅದೊಂಥರ ಸರೋಗುತ್ತೆ. ಮತ್ತು ಪ್ರೈವೇಟ್ ಓನ್ ವೆಹಿಕಲ್ಸ್ನ ಯೂಸ್ ಮಾಡೋವಂಥದ್ದು, 2 ವೀಲರ್ ತೊಗೊಂಡು ಮಕ್ಕಳನ್ನ ನಾವೇ ಸ್ಕೂಲ್ಗೆ ಬಿಟ್ಟು ಬರೋವಂಥದ್ದು, ಇಂಥವೆಲ್ಲ ಯೂಸ್ ಮಾಡಿಕೊಂಡ್ರೆ ನಮಗೆ 1,000-2,000 ಇಲ್ಲೇ ಉಳಿಯುತ್ತೆ. ನೆಕ್ಸ್ಟು ನಾವು ಬಟ್ಟೆಗಳು ತರೋದು. ಬಟ್ಟೆಗಳನ್ನ ನಾವು ಯಾವಾಗಲೂ ಸುಮ್ಮನೆ ಜಾಸ್ತಿ ತರ್ತಿರ್ತೀವಿ. ಅದು ಯೂಸ್ ಇರುತ್ತಾ ಇಲ್ವಾ ಏನೂ ಯೋಚನೆ ಮಾಡೋದಿಲ್ಲ. ಬಟ್ಟೆಗಳು ಈ ಆ್ಯಕ್ಸಸರೀಸ್ ಅಂದರೆ ಚಪ್ಪಲಿಗಳು ಮತ್ತು ಕ್ಲಿಪ್ಸು, ತಲೆಗೆ ರಿಬ್ಬನ್ಸು ಇವೆಲ್ಲ ಸುಮ್ಮನೆ ಮ್ಯಾಚಿಂಗ್ ಅಂತ ತರ್ತಾ ಇರ್ತೀವಿ. ಏನಕ್ಕೆ ಅದ್ರ ಅವಶ್ಯಕತೆ ಇರೋದಿಲ್ಲ. ಬಟ್ಟೆನ ಜಾಸ್ತಿ ತೊಗೊಳ್ಳುವಾಗ ನಾವು ಬಲ್ಕಲ್ಲಿ ತೊಗೊಬೇಕು. ಆದಷ್ಟು ಜಾಸ್ತಿ ಬಟ್ಟೆ ಒಟ್ಟಿಗೆ ತೊಗೊಂಬಿಡ್ಬೇಕು. ಅಂದರೆ ಒಂದು ಹಬ್ಬಗಳಲ್ಲಾಗಲಿ ವೆಕೇಷನ್ಸ್ ಯಾವಾಗಾದರೂ ಒಂದು ಸತಿ ತೊಗೊಂಬಿಡ್ಬೇಕು. ಹಬ್ಬಗಳಲ್ಲಿ ಸೇಲ್ಗಳು ಹಾಕಿರ್ತಾರೆ ಮತ್ತು ಹಬ್ಬಗಳಲ್ಲಿ ಆಫರ್ಗಳಿರುತ್ತೆ ಅಂಗಡಿಗಳಲ್ಲಿ. ಅಂಥ ಟೈಮಲ್ಲಿ ನಾವು ಹೋಗಿ ತೊಗೊಬೇಕು. ಆದಷ್ಟು ರೆಡಿಮೇಡ್ ಬಟ್ಟೆ ತೊಗೊಳ್ಳೋದು ಒಳ್ಳೆಯದು. ರೆಡಿಮೇಡ್ ಬಟ್ಟೆ ತೊಗೊಂಡ್ರೆ ಹೊಲ್ಸೋಷ್ಟಿರಲ್ಲ. ಈಗ ಡ್ರೆಸ್ ಮೆಟೀರಿಯಲ್ ತೊಗೊಂಡ್ರೆ ಸುಮ್ಮನೆ ಹೊಲ್ಸೋದಕ್ಕೂ ಕೊಡಬೇಕು. ಅದಕ್ಕೆ ಬದಲು ಟಾಪ್ಸ್ ತೊಗೊಂಡು ಅದಕ್ಕೆ ಲೆಗಿನ್ಸ್ ಮ್ಯಾಚ್ ಮಾಡಿಕೊಂಡ್ರೆ ಬೆಟರು. ಆ ಥರ ಹಬ್ಬದ ಸೇಲ್ಗಳಲ್ಲಿ ತೊಗೊಬೇಕು. ಮತ್ತು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬೇಕು. ಈಗ ಒಂದೇ ಥರದಾದರೆ ಒಂದೇ ಫುಲ್ಲು ಟಾಪ್ ಟು ಬಾಟಮ್ ಎಲ್ಲ ಸೇಮ್ ಒಂದೇ ಸೆಟ್ ಆದರೆ ಜಾಸ್ತಿ ಇರುತ್ತೆ. ಆವಾಗ ಟಾಪ್ಸು ಲೆಗಿನ್ಸ್ ಆ ಥರ ಆದರೆ ಒಂದು ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ. ಮತ್ತು ಬಟ್ಟೆ ತೊಗೊಳ್ಳುವಾಗ ಕೆಲವೊಂದು ಟಿಪ್ಸ್ ನೋಡಿ. 10 ಜೊತೆ ಬಟ್ಟೆ ತೊಗೊಂಡ್ರೆ ಅದನ್ನು 5 ಜೊತೆ ಡೈಲಿ ರಫ್ ಯೂಸಿಗೆ ಹಾಕ್ಕೊಳೋ ಥರ ಇಟ್ಕೊಬೇಕು. ಡೈಲಿ ಯೂಸ್ಗೆ ಹಾಕ್ಕೊಬೇಕು. ಇನ್ನೊಂದು 5 ಜೊತೆ ಹೊರಗಡೆ ಈಗ ಅಂಗಡಿಗಳಿಗೆ ಹೋಗ್ತೀವಿ, ಎಲ್ಲಾದರೂ ಹೋಗ್ತೀವಿ, ಆ ಥರ ಹೋಗುವಾಗ ಇಟ್ಕೊಬೇಕು. ಇದರಿಂದ ನಮಗೆ ಬಟ್ಟೆಗಳು ಬಾಳಿಕೆನೂ ಬರ್ತವೆ, ಯೂಸು ಆಗುತ್ತೆ. ಮತ್ತು ಇನ್ನೊಂದು 2 ಜೊತೆ ಬಟ್ಟೆ ತೊಗೊಂಡಿರ್ತೀವಿ, ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಅಂತ ಜಾಸ್ತಿ ಪಾರ್ಟಿ ವೇರ್ಸ್ ತೊಗೊತೀವಿ. ಬಟ್ ಅದು ಯೂಸೇ ಮಾಡಲ್ಲ. ಪಾರ್ಟಿ ವೇರ್ಸ್ ಅಂತ ತೊಗೊತೀವಿ, ಅದಕ್ಕೋಸ್ಕರ 1-2 ಜೊತೆ ಅಷ್ಟೇ ಪಾರ್ಟಿ ವೇರ್ಸ್ ತೊಗೊಬೇಕು. ಎಲ್ಲಾದರೂ ವರ್ಷಕ್ಕೆ, ಇದು ಹೇಳ್ತಿರೋದು ವರ್ಷಕ್ಕೆ 2 ಜೊತೆ ತೊಗೊಂಡ್ರೆ ಅದರಿಂದ ಯೂಸ್ ಆಗುತ್ತೆ. ಮಕ್ಕಳ ಬಟ್ಟೆನೂ ಅಷ್ಟೇ ಜಾಸ್ತಿ ಪಾರ್ಟಿ ವೇರ್ ತೊಗೋತೀವಿ. ಪಾರ್ಟಿ ವೇರ್ ತೊಗೊಳ್ಬಾರ್ದು, ಅವಾಯ್ಡ್ ಮಾಡಬೇಕು. ಯಾಕಂದರೆ ಮಕ್ಕಳಿಗೆ ಕೆಲವೊಂದು ಕಡೆ ಹೋಗೋದಕ್ಕೆ ಮಾತ್ರ ಪಾರ್ಟಿ ವೇರ್ ಬೇಕು. ಯಾಕಂದರೆ ಮಕ್ಕಳು ಈಗ ಒಂದು ಶೇರ್ವಾನಿ ಆಗಲಿ, ನನ್ನ ಮಗನಿಗೆ ಆಗಲಿ ನಾನು ಒಂದು ಸತಿ ಶೇರ್ವಾನಿ ಬರ್ತಡೇಗೆ ಅಂತ ತೊಗೊಂಡಿದ್ದು. ಬಟ್ ಅದು ಹಾಕಿದ್ದು ಒಂದೇ ಸತಿ, ಮತ್ತು ಎಲ್ಲೋ ಒಂದು ಸತಿ ಫಂಕ್ಷನ್ಗೆ ಹೋದಾಗ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ತೊಗೊಂಡೇ ಇಲ್ಲ, ಹಾಕೇ ಇಲ್ಲ. ಹಾಗಾಗಿ ಮಕ್ಕಳು ಯಾವಾಗಲೂ ಪಾರ್ಟಿ ವೇರ್ ಬಟ್ಟೆ ಕಡಿಮೆ ತೊಗೋಬೇಕು. ರಫ್ ಯೂಸ್ ಬಟ್ಟೆ ಅಂದರೆ ಕಾಟನ್ ಟೀ ಶರ್ಟ್ಸು, ಪ್ಯಾಂಟ್ಸು ಅಂಥದ್ದಾದರೆ ಜಾಸ್ತಿ ತೊಗೋಬೇಕು. ಆ ಥರ ತೊಗೊಂಡ್ರೆ ಜಾಸ್ತಿ ಬಳಕೆನೂ ಆಗುತ್ತೆ, ಯೂಸು ಆಗುತ್ತೆ. ಹಂಗಿರಬೇಕು. ಹೆಣ್ಮಕ್ಳಿಗೆ ಅಷ್ಟೇ, ಪ್ರತಿ ಒಕೇಶನ್ಸ್ಗೂ ಬಟ್ಟೆ ತೊಗೊಳೋದನ್ನ ಅವಾಯ್ಡ್ ಮಾಡಬೇಕು. ಈಗ ಒಂದು ಗೌರಿ ಹಬ್ಬ ಬಂತು ಬಟ್ಟೆ, ಇಲ್ಲ ಯಾರ್ದೋ ಬರ್ತಡೇ ಬಂತು ಬಟ್ಟೆ, ಯಾರ್ದೋ ಫಂಕ್ಷನ್ ಬಂತು ಬಟ್ಟೆ, ಇಂಥದ್ದೆಲ್ಲ ತೊಗೊಳೋದು ಅವಾಯ್ಡ್ ಮಾಡಬೇಕು. ಈ ಥರ ತೊಗೊಂಡ್ರೆ ತುಂಬ ಬಟ್ಟೆ ಸುಮ್ಮನೆ ಹಾಕೋದು ಇಲ್ಲ, ಕೆಲವೊಂದು ಸತಿ ಹಾಕ್ತೀವಿ, ಮಿಕ್ಕಿದೆಲ್ಲ ಎತ್ತಿ ಬೀರೋ ಜೋಡಿಸ್ತೀವಿ ಅಷ್ಟೇ. ಹಾಗಾಗಿ ಈ ಥರ ಮಾಡೋದು ಬಿಟ್ಟು ಎಷ್ಟು ಬೇಕೋ ಅಷ್ಟು ಬಟ್ಟೆನ ನಾವು ತೊಗೊಬೇಕು. ಇದರಿಂದ ವರ್ಷಕ್ಕೆ 10,000-20,000 ಉಳಿಸ್ಬೋದು. ಈಗ ಬನ್ನಿ ಸ್ನೇಹಿತರೆ, ಈಗೆಲ್ಲನೂ ಇಷ್ಟು ಹೇಳಿದ್ದೀವಲ್ಲ, ಇದರಿಂದ ನಾವು ಯಾವ ಥರ ಸೇವ್ ಆಗುತ್ತೆ, ವರ್ಷದಲ್ಲಿ ಎಷ್ಟು ಉಳಿಸಿರ್ತೀವಿ ಅಂತ ನಾನು ಹೇಳ್ತೀನಿ. ಈಗ ರೇಷನಲ್ಲಿ 1,000-2,000 ಅಂತ ಹೇಳಿದೆ ನಾನು. 1,000-2,000 ಉಳಿಸ್ಬೋದು ಅಂತ ಹೇಳಿದೆ. ಬಟ್ ಆದರೆ ನಾನು ಇಲ್ಲಿ ಹಾಕಿರೋದು 1,000. 3-4 ಜನ ಇರುವಂಥ ಫ್ಯಾಮಿಲಿಗೆ ನಾನು ಇಲ್ಲಿ ಹಾಕಿರೋದು 1,000 ಸೇವ್ ಆಗಿದೆ ಅಂತ. ಫ್ರೂಟ್ಸಲ್ಲೂ ಅಷ್ಟೇ 800 ರುಪೀಸ್ ಹಾಕಿದ್ದೀನಿ. ವೆಜಿಟೇಬಲ್ಸ್ 800 ರುಪೀಸ್, ಮಿಲ್ಕಲ್ಲಿ 600 ರುಪೀಸ್, ರೆಂಟು 3,000 ರುಪೀಸ್ ಹಾಕಿದ್ದೀನಿ. ಇನ್ನು ಪೀಡಿ 100 ರುಪೀಸ್, ಒಟ್ಟು 6,300 ರುಪೀಸ್ ಹಾಕಿದ್ದೀನಿ. ಇದು ಮಂತ್ಲಿ ಸೇವಿಂಗ್ಸಲ್ಲಿ ಇಷ್ಟು. ಪಬ್ಲಿಕ್ 6,300 ರುಪೀಸ್ ಇದು ಮಂತ್ಲಿ ಸೇವಿಂಗ್ಸು. ಇನ್ನು ಡ್ರೆಸ್ ಆ್ಯಂಡ್ ಆಕ್ಸೆಸರೀಸಲ್ಲಿ ವರ್ಷಕ್ಕೆ 10,000 ಉಳಿಯುತ್ತೆ. ಸೊ
ಇನ್ನು ಸಿಲಿಂಡರಲ್ಲಿ ಒಂದು ಸಿಲಿಂಡರ್ ಉಳೀತು ಅಂದರೂ 900 ರುಪೀಸ್ ಉಳೀತು. ಒಟ್ಟು ಎಷ್ಟು ಉಳೀತು? ಇದು ಪರ್ ಮಂತಲ್ಲಿ ಇಷ್ಟು ಉಳಿಯುತ್ತೆ. ಸೊ ಇದನ್ನು 6300 ಇಂಟು 12 ಅಂದರೆ 12 ತಿಂಗಳಿಗೆ, ಒಂದು ವರ್ಷಕ್ಕೆ ಅಂದರೆ 75,600 ರೂಪಾಯಿ ಉಳಿಯುತ್ತೆ. ಪ್ಲಸ್ ಇದು ವರ್ಷದಲ್ಲಿ ಉಳಿಯುತ್ತಲ್ಲ, ಈ ಡ್ರೆಸ್ ಆ್ಯಂಡ್ ಆಕ್ಸೆಸರೀಸು ಮತ್ತು ಈ ಸಿಲಿಂಡರ್ ಇದನ್ನು ಆ್ಯಡ್ ಮಾಡಿದ್ರೆ 10,900 ರುಪೀಸ್, ಒಟ್ಟು 86,500. ನಾವು ಈ ಥರ ಉಳಿತಾಯ ಮಾಡಿದಾಗ ಒಂದು 3 ತಿಂಗಳು ಕಂಟಿನ್ಯೂ ಆಗಿ ಮಾಡಿ ನೋಡಬೇಕು. ಇದು ಆಗುತ್ತಾ, ನಮ್ಮ ಕೈಲಿ ಆಗುತ್ತಾ ಅಂತ ನಾವು ಟ್ರೈ ಮಾಡಬೇಕು. ಕರೆಕ್ಟಾಗಿ ಉಳಿತಾಯ ಆಯಿತು ಅಂದರೆ ನಾವು ಆ ಅಮೌಂಟ್ನ ಯಾವುದಾದ್ರೂ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟು ಅಂದರೆ ನಾನು ಯಾವುದೇ ರೀತಿಯಾದ ಇದನ್ನು ಹೇಳೋದಿಲ್ಲ, ಮ್ಯೂಚುವಲ್ ಫಂಡ್ಸು ಅವೆಲ್ಲ ನನಗೆ ಗೊತ್ತೂ ಇಲ್ಲ. ನಾರ್ಮಲಾಗಿ ನಾವು ಹೆಣ್ಣುಮಕ್ಕಳು ಆರ್ ಡಿ ಹಾಕ್ಕೊಬೋದು. ಆರ್ ಡಿ ಇಸ್ ದ ಬೆಸ್ಟ್ ಆಪ್ಷನ್. ಆರ್ ಡಿ ಇಲ್ಲ ಗೋಲ್ಡ್ ಚೀಟು ಈ ಥರ ಹಾಕ್ಕೊಂಡ್ರೆ ಬೆಟರು. ಆರ್ ಡಿ ಈಗ ಇಲ್ಲಿ 6,300 ರೂಪಾಯಿ ತಿಂಗ್ಳಿಗೆ ಉಳಿಯುತ್ತೆ ಅಂದರೆ ನಾವು 5,000 ರೂಪಾಯಿ ಆರ್ ಡಿ ಹಾಕ್ಕೊಬೋದು. 5,000 ಇಂಟು 12 ತಿಂಗಳಿಗೆ ಹಾಕ್ಕೊಂಡ್ರೆ 60,000 ಆಯಿತು. ಇನ್ನು ಅದಕ್ಕೆ ಇಂಟ್ರೆಸ್ಟ್ ಒಂದು 6,000 ಬಂದಿರುತ್ತೆ, ಸೇರಿ 66,000 ರೂಪಾಯಿ ಉಳಿಯುತ್ತೆ. ಈ 66,000 ರೂಪಾಯಿಗೆ ಪ್ಲಸ್ ಇಲ್ಲೊಂದು ಗೋಲ್ಡ್ ಚೀಟ್ ಹಾಕಿರ್ತೀವಿ, ಎಷ್ಟು? 1,000. ಈ 1,000 ರೂಪಾಯಿ ಇಂಟು 12ಕ್ಕೆ 12,000 ರೂಪಾಯಿ ಆಯಿತು. ಪ್ಲಸ್ ಅವರು 1,000 ಹಾಕಿ ಕೊಡ್ತಾರೆ, ಹಾಗಾಗಿ 13,000 ಆಯಿತು. ಈ 13,000ನ ಇಲ್ಲಿ ಆ್ಯಡ್ ಮಾಡಿದರೆ ಒಟ್ಟು 79,000 ರೂಪಾಯಿ ಆಯಿತು. ಮತ್ತು ಟೋಟಲ್ ಸೇವ್ ಪರ್ ನಮಗೆ ನಾವು ಹೆಣ್ಣುಮಕ್ಕಳು 79,000 ಇದರಿಂದನೇ ಸೇವ್ ಮಾಡ್ಬೋದು. ವರ್ಷಕ್ಕೆ 79,000 ನಾವು ಇದರಿಂದನೇ ಸೇವ್ ಮಾಡ್ಬೋದು. ಮತ್ತು ಈ ಗೋಲ್ಡ್ ಚೀಟಿ 1,000 ಹಾಕಿರ್ತೀವಿ, ಮತ್ತು ಇಲ್ಲಿ ಇನ್ನೂ 300 ರುಪೀಸು ನಮ್ಗೆ ಉಳಿಯುತ್ತೆ. ಇಲ್ಲಿ 5,000 ಪ್ಲಸ್ 1,000 ಇಲ್ಲಿ ನಾವು ಯೂಸ್ ಮಾಡೋದು, ಇನ್ನೂ 300 ರುಪೀಸ್ ನಮ್ಮ ಹತ್ರ ಇರುತ್ತೆ. ಅದು ಬಿಟ್ಟು ನಾವು ವರ್ಷಕ್ಕೆ 79,000 ಉಳಿಯುತ್ತೆ. ನಾವು ಹೆಣ್ಣು ಮಕ್ಕಳಾಗಿ ನಾವು ಮನೆಯಲ್ಲೇ ಇದ್ದು ಗೃಹಿಣಿಯರು ಇಷ್ಟು ಸೇವನೆ ಮಾಡ್ತೀವಿ. ಇದು ನಾನು ಹಾಕಿರುವಂಥ ಲೆಕ್ಕಾಚಾರ ಮತ್ತು ನಾನು ಮಾಡ್ತಾ ಇರುವಂಥ ಸೇವಿಂಗ್ಸು. ಇದರಿಂದ ನಿಮ್ಗೆ ಯಾರಿಗಾದ್ರೂ ಉಪಯೋಗ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್